Good morning, students. Today class I will start second chapter, demand analysis and forecasting. ನಾನು ಈಗ ಎರಡನೇ ಅಧ್ಯಾಯವನ್ನು ಆರಂಭ ಮಾಡ್ತಾ ಇದ್ದೇನೆ. ಬೇಡಿಕೆಯ ವಿಶ್ಲೇಷಣೆ ಅನ್ನುವಂಥ ಅಧ್ಯಾಯ. First we understand the meaning of the demand. What do you mean by the demand? Demand concept introduced by Alfred Marshall and he propounded the demand concept. ಬೇಡಿಕೆ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಅಲ್ಫರ್ಡ್ ಮಾರ್ಷಲ್ ಅವರು ಏನು ಮಾಡೋದು ಕಂಡುಹಿಡಿದ್ರು. ವಾಟ್ ಯು ಮೀನ್ ಬೈ ದಿ ಡಿಮಾಂಡ್? ಡಿಮಾಂಡ್ ಈಸ್ ನಥಿಂಗ್ ಬಟ್ ದಿ ಡಿಸೈರ್ ಫಾರ್ ದ್ಯಾಟ್ ಕಮ್ಯುಡಿಟಿ ಆ್ಯಂಡ್ ಎಬಿಲಿಟಿ ಟು ಪೇ ಆ್ಯಂಡ್ willingness to pay for a price for the commodity in a particular time is called as demand. Demand means a desire for willingness to pay and ability to pay for that commodity in a given period of time is called as demand. ಬೇಡಿಕೆ ಮೊದಲು ನಾವು ಏನು ಮಾಡೋದು, ಬೇಡಿಕೆ ಅರ್ಥವನ್ನು ತಿಳ್ಕೊಳ್ಳೋಣ. ಬೇಡಿಕೆ ಅಂತಂದರೆ ಏನು? ಬೇಡಿಕೆ ಅಂದರೆ ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ಕೊಂಡುಕೊಳ್ಳುವ ಸಾಮರ್ಥ್ಯ ಮತ್ತು ಪಡೆದುಕೊಳ್ಳುವಂಥ ಶಕ್ತಿ ಇರುವಂಥ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಬೇಡಿಕೆ ಅಂತ ಕರಿತೀವಿ. ಬೇಡಿಕೆ ಅಂದರೆ ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ಕೊಂಡುಕೊಳ್ಳುವ ಸಾಮರ್ಥ್ಯ ಮತ್ತು ಪಡೆದುಕೊಳ್ಳುವಂಥ ಶಕ್ತಿ ಇದ್ದರೆ ಅದಕ್ಕೆ ನಾವು ಬೇಡಿಕೆ ಅಂತ ಕರಿತೀವಿ. Demand means a desire, willingness to pay and ability to pay for the commodity in a given period of time is called as demand. ಬೇಡಿಕೆ ಅಂತಂದರೆ ಒಂದು ನಿರ್ದಿಷ್ಟ ಕಾಲದಲ್ಲಿ ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ಪಡೆದುಕೊಳ್ಳುವಂಥ ಶಕ್ತಿ ಮತ್ತು ಕೊಂಡುಕೊಳ್ಳುವ ಸಾಮರ್ಥ್ಯಕ್ಕೆ ನಾವೇನಂತ ಕರಿತೀವಿ? ಬೇಡಿಕೆ ಅಂತೇಳಿ ಕರಿತಾ ಇದ್ದೇವೆ. And the desire supported by the willingness and ability to pay the price is described as the demand. Yes, willingness to pay and the ability to pay are the two determinants can decide the demand for that product. If suppose person willingness to pay for that good, he can also ability to pay for the amount for that good. ಆ ಒಂದು ವಸ್ತುವಿಗೆ ಅವನಿಗೆ ಪಡೆದುಕೊಳ್ಳುವಂಥ ಶಕ್ತಿ ಇರಬೇಕು. ಆದರೆ ಪಡೆದುಕೊಳ್ಳುವಂಥ ಶಕ್ತಿ ಯಾವಾಗ ಇರ್ತದೆ ಅಂದರೆ ಅವನಿಗೆ ಕೊಂಡುಕೊಳ್ಳುವಂಥ ಸಾಮರ್ಥ್ಯ ಇರಬೇಕು. ಯಾವಾಗ ಅವನ ಕಡೆ ಆದಾಯ ಇರ್ತದೆ ಆವಾಗ ಆ ವಸ್ತುವನ್ನು ಏನು ಮಾಡ್ತಾನೆ ಅಂದರೆ ಅವನು ಕೊಂಡುಕೊಳ್ತಿರ್ತಾನೆ. ಇಫ್ ಅ ಪರ್ಸನ್ ಹ್ಯಾವಿಂಗ್ ದಿ ಅಮೌಂಟ್ ದ್ಯಾಟ್ ಟೈಮ್ ಹಿ ಕ್ಯಾನ್ ಎಬಿಲಿಟಿ ಟು ಪೇ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಪೇ ದ್ಯಾಟ್ ಗುಡ್ ಆ್ಯಂಡ್ ಹಿ ಫುಲ್ಫಿಲ್ ಹೀಸ್ ಡಿಸೈರ್. ಆ ಒಂದು ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಯಾವಾಗ ತನ್ನ ಕಡೆ ಹಣ ಇರ್ತದೆ ಆವಾಗ ಏನು ಮಾಡ್ತಾನೆ ಅಂದರೆ ಆ ವಸ್ತುವನ್ನು ಕೊಂಡುಕೊಂಡು ತನ್ನ ಆಸೆಯನ್ನು ಏನು ಮಾಡ್ತಾನೆ ಅಂದರೆ ಪೂರೈಸ್ಕೊತಾನೆ. ಆ್ಯಂಡ್ ಡಿಮಾಂಡ್ ಇನ್ಕ್ಲೂಡಿಂಗ್ ದಿ 3 ಎಲಿಮೆಂಟ್ಸ್. ಫಸ್ಟ್ ಒನ್, ಡಿಸೈರ್ ಟು ಅಕ್ವೈರ್ ಅ ಕಮ್ಯುಡಿಟಿ. ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ ಆ ವಸ್ತುವನ್ನು ಕೊಂಡುಕೊಳ್ಳುವಂಥ ಒಂದು ಆಸೆ ಇರಬೇಕು ಅವನಿಗೆ. ಆ ವಸ್ತುವನ್ನು ಕೊಂಡುಕೊಳ್ಳುವಂಥ ಆಸೆ ಇದ್ದಾಗ ಏನು ಮಾಡ್ತಾನೆ ಅಂದರೆ ಅವನು ಏನು ಮಾಡ್ತಾನೆ ಅಂದರೆ ಆ ವಸ್ತುವಿಗೆ ಬೇಡಿಕೆಯನ್ನು ಮಾಡ್ತಿರ್ತಾನೆ. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್, ವಿಲ್ಲಿಂಗ್ನೆಸ್ ಟು ಪೇ ಪ್ರೈಸ್ ಫಾರ್ ಇಟ್. ವೆನ್ ಹಿ ಕ್ಯಾನ್ ವಿಲ್ಲಿಂಗ್ನೆಸ್ ಟು ಪೇ ಪ್ರೈಸ್ ಫಾರ್ ದಿ ಗುಡ್, ವೆನ್ ಹಿ ಹ್ಯಾವಿಂಗ್ ದಿ ಅಮೌಂಟ್ ಫಾರ್ ದ ಗುಡ್, ಹಿ ಕ್ಯಾನ್ ವಿಲ್ಲಿಂಗ್ನೆಸ್ ಟು ಪೇ ಫಾರ್ ದ್ಯಾಟ್ ಗುಡ್. ಯಾವಾಗ ಅವನಿಗೆ ಕೊಂಡುಕೊಳ್ಳುವ ಸಾಮರ್ಥ್ಯ ಬರ್ತದೆ ಅಂದರೆ ಆ ಒಂದು ವಸ್ತುವಿಗೆ ಏನು ಮಾಡೋದು ಅಂದರೆ ಕೊಡುವಂಥ ಹಣ ಅವನ ಕಡೆ ಇದ್ದಾಗ ಏನಾಗ್ತದೆ ಅಂದರೆ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಆ ಒಂದು ವಸ್ತುವಿಗೆ ಬೇಡಿಕೆಯನ್ನು ಮಾಡ್ತಿರ್ತಾನೆ. ಎಬಿಲಿಟಿ ಟು ಪೇ ಫಾರ್ ಇಟ್, ಅವನಿಗೆ ಅದನ್ನು ಕೊಡುವಂಥ ಸಾಮರ್ಥ್ಯ ಬೇಕು. ವೆನ್ ಹಿ ಕ್ಯಾನ್ ಏಬಲ್ ಟು ಪೇ ಫಾರ್ ದಿ ಅಮೌಂಟ್ ದ್ಯಾಟ್ ಗುಡ್, ಹಿ ಕ್ಯಾನ್ earning the income, that time he can ability to pay for
ಗೂಡ್ ಅಮೌಂಟ್, ಆ ಒಂದು ವಸ್ತುವಿನ ಹಣವನ್ನು ಏನು ಮಾಡ್ತಾನಂದರೆ ಅವನು ಸರಿಯಾದ ರೀತಿಯಲ್ಲಿ ಆದಾಯವನ್ನು ಪಡಿತಾ ಇದ್ದಂದರೆ ಅವನೇನು ಮಾಡ್ತಾನಂದರೆ ಆ ಒಂದು ವಸ್ತುವನ್ನು ಏನು ಮಾಡ್ತಾನಂದರೆ ಪಡೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಅದೇ ರೀತಿ ಇಲ್ಲಿ ಕೂಡ ಏನಾಗ್ತದೆ, ಆ ಒಂದು ವಸ್ತುವಿನ ಬೆಲೆಯೂ ಕೂಡ ಮುಖ್ಯ ಆಗ್ತದೆ. ಅವನ ಒಂದು ಇನ್ಕಮ್ ಕೂಡ, ಅವನ ಒಂದು ಕೊಳ್ಳುವಂಥ ವರಮಾನವೂ ಕೂಡ ಏನಾಗ್ತದೆ, ಬೇಡಿಕೆಯನ್ನು ನಿರ್ಧರಿಸ್ತದೆ. ಅಷ್ಟೇ ಅಲ್ಲದೆ ಬದಲಿ ವಸ್ತುಗಳು, ಪೂರಕ ವಸ್ತುಗಳು, ಇಟ್ಸ್ ಆಲ್ಸೋ ಡಿಸೈಡಿಂಗ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ ಗೂಡ್ಸ್ ಪ್ರೈಸಸ್ ಆಲ್ಸೋ ಡಿಸೈಡಿಂಗ್ ದಿ ಡಿಮಾಂಡ್ ಫಾರ್ ದಿ ಗೂಡ್. ಆ ಒಂದು ವಸ್ತುವನ್ನು ಏನು ಮಾಡ್ತಾ ಅಂದರೆ ಬೇಡಿಕೆಯನ್ನು ನಿರ್ಧರಿಸಬೇಕಂದ್ರೆ ಬದಲಿ ವಸ್ತುಗಳು ಮತ್ತು ಪೂರಕ ವಸ್ತುಗಳ ಬೆಲೆಗೂ ಕೂಡ ಏನು ಮಾಡ್ತವೆ, ನಿರ್ಧರಿಸ್ತವೆ. ಆ್ಯಂಡ್ ಆಲ್ಸೋ ದಿ ಅಡ್ವರ್ಟೈಸ್ಮೆಂಟ್ ಆಲ್ಸೋ ಡಿಸೈಡ್ ದ ಡಿಮಾಂಡ್ ಫಾರ್ ದ್ಯಾಟ್ ಗೂಡ್. ಇಲ್ಲಿ ಜಾಹೀರಾತುಗಳು ಕೂಡ ಏನು ಮಾಡ್ತಾವೆ ಅಂದರೆ ಆ ಒಂದು ವಸ್ತುವಿನ ಬೇಡಿಕೆಯನ್ನು ನಿರ್ಧರಿಸ್ತಾ ಇದ್ದಾವೆ. The demand consists of 3 elements. First one is the desire for the acquired commodity. Second one, willing to pay. Third one, ability to pay for it. 3 are the elements for the demand. ಈ ಒಂದು 3 ಗುಣದ ಅಂಶಗಳು ಏನದಾವ ಅಂದರೆ ಬೇಡಿಕೆಯನ್ನು ನಿರ್ಧರಿಸುವಂಥ ಪ್ರಮುಖವಾದಂಥ ಅಂಶಗಳು. And if the demand is always depend upon the price, the demand is always at a price. If the nothing but the, if a price is decrease, if a consumer more quantity of goods demanded in the market, ಇಲ್ಲಿ ಬೇಡಿಕೆಯು ವಸ್ತುಗಳ ಬೆಲೆಗಳ ಮೇಲೆ ನಿರ್ಧಾರಿತವಾಗ್ತದೆ. ಯಾಕಂದರೆ ಯಾವಾಗ ಬೆಲೆಯು ಕಡಿಮೆ ಆಗಿರ್ತದೆ ಆವಾಗ ಅನುಭೋಗಿದಾರನು ಹೆಚ್ಚಿನ ಮಟ್ಟದ ಮತ್ತು ಹೆಚ್ಚಿನ ವಸ್ತುಗಳಿಗೆ ಏನು ಮಾಡ್ತಾನೆ ಅಂದರೆ ಬೇಡಿಕೆಯನ್ನು ಮಾಡ್ತಾನೆ. ಅಷ್ಟೇ ಅಲ್ಲದೆ ಅಷ್ಟೇ ಹೆಚ್ಚಿನ ವಸ್ತುಗಳನ್ನು ಕೂಡ ಕೊಂಡ್ಕೊತಾ ಇರ್ತಾನೆ. ದ್ಯಾಟ್ಸ್ ವೈ ಇಟ್ ಇಸ್ ಅ ಡಿಮಾಂಡ್ ಈಸ್ ಅ ಡಿಪೆಂಡ್ ಅಪಾನ್ ದಿ ಪ್ರೈಸ್ ಆ್ಯಂಡ್ ಡಿಮಾಂಡ್ ಆ್ಯಂಡ್ ಪ್ರೈಸ್ ಆರ್ ದಿ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ ದಿ ಎಕನಾಮಿ. ಆರ್ಥಿಕತೆಯಲ್ಲಿ ಬೇಡಿಕೆ ಮತ್ತು ಬೆಲೆಗಳು ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿದ್ದು ಬೇಡಿಕೆಯು ಬೆಲೆಗಳ ಮೇಲೆ ಏನಾಗ್ತದೆ ಅವಲಂಬಿತವಾಗಿದೆ. If the suppose price is increases, demand for commodity decreases, and the price of commodity decreases, demand for the commodity increases. ಯಾವಾಗ ಬೆಲೆಗಳು ಕಡಿಮೆ ಆಗ್ತವೆ ಆವಾಗ ವಸ್ತುಗಳ ಕೊಂಡುಕೊಳ್ಳುವಂಥ ಪ್ರಮಾಣ ಹೆಚ್ಚಿಗೆ ಆಗ್ತದೆ. ಯಾವಾಗ ವಸ್ತುಗಳ ಬೆಲೆಗಳು ಕಡಿಮೆ ಆಗ್ತಾವೆ ಆವಾಗ ವಸ್ತುಗಳ ಪ್ರಮಾಣ ಏನಿರ್ತದೆ ಹೆಚ್ಚಿಗೆ ಹಾಕುವಂತ ಹೋಗ್ತಾ ಇರ್ತದೆ. And demand is also expressed with a reference to a particular time of a period. If a consumer can demand for the goods depend upon the particular time. In the time of the rainy season, people's more demand to the umbrellas and sweaters. But in the summer season, consumers can more prefers to the ಐಸ್ ಕ್ರೀಮ್ಸ್ ಆ್ಯಂಡ್ ದಿ ಅದರ್ ಕೋಲ್ಡ್ ಡ್ರಿಂಕ್ಸ್. ಇಲ್ಲಿ ಏನು ಮಾಡ್ತಾರೆ ಅಂದರೆ ಅನುಭೋಗಿದಾರರು ವಸ್ತುಗಳ ಬೇಡಿಕೆಯು ಒಂದು ನಿರ್ದಿಷ್ಟ ಸಮಯದ ಆಧಾರದ ಮೇಲೆ ಏನು ಮಾಡ್ತಾರೆ ನಿರ್ಧಾರ ಮಾಡ್ತಾರೆ. ಯಾಕಂದರೆ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಕೊಡೆಗಳಿಗೆ ಅಥವಾ ಛತ್ರಿಗಳಿಗೆ ಅಥವಾ ಸ್ವೀಟರ್ಗಳಿಗೆ ಏನು ಮಾಡ್ತಾರೆ ಹೆಚ್ಚಿರುವಂಥ ಡಿಮಾಂಡ್ ಇರ್ತದೆ. ಅದೇ ರೀತಿ ಬೇಸಿಗೆ ಕಾಲದಲ್ಲೂ ಕೂಡ ಏನಾಗ್ತದೆ ಅಂದರೆ ಐಸ್ ಕ್ರೀಮ್ ಮತ್ತು ತಂಪು ಪಾನೀಯಗಳಿಗೆ ಏನು ಮಾಡ್ತಾರೆ ಹೆಚ್ಚಿನವಾದಂಥ ಒಂದು ಬೇಡಿಕೆಯನ್ನು ನೀಡ್ತಾ ಇರ್ತಾರೆ. That's why demand is also expressed with the reference to a particular time period. If the demand is also depend upon the particular period of the time. If in the rainy season only people demand for the sweaters and the umbrellas, but in the summer season they can more demand to the ice cream and the other cold drinks. That's why demand is a depend upon the or demand is expressed or a reference with a particular period of the time. This is so because with the passage of a time at a different price demand will be different. If a price will be different, if a consumer demand also different in the way, because in the time of the rainy season variety of the brand sweaters are available in the market, but consumer can more demand to the less price goods because his ability is less. That time he can only purchasing the minimum price of the good. ಇಲ್ಲಿ ಏನು ಮಾಡ್ತಾನೆ ಅಂದರೆ
ಅನುಭೋಗಿದಾರನು ತನ್ನ ಒಂದು ಬಯಕೆಯನ್ನು, ವಿಭಿನ್ನವಾದಂಥ ಬಯಕೆಯನ್ನು ವಿಭಿನ್ನ ಬೆಲೆಗಳಲ್ಲಿ ಏನು ಮಾಡ್ತಾನೆ, ವ್ಯಕ್ತಪಡಿಸ್ತಾ ಇರ್ತಾನೆ. ಯಾಕಂದರೆ ಯಾವಾಗ ಒಂದು ಆ ವಸ್ತುವಿನ ಬೆಲೆ ಕಡಿಮೆ ಆಗಿರ್ತದೆ, ಅವನು ಏನು ಮಾಡ್ತಾನಂದರೆ ಆ ವಸ್ತುವಿಗೆ ಏನು ಮಾಡ್ತಾನಂದರೆ ಹೆಚ್ಚಿನವಾದಂಥ ಬೇಡಿಕೆಯನ್ನು ಮಾಡ್ತಾ ಇರ್ತಾನೆ. ಯಾಕಂದರೆ ಅವನ ಆದಾಯದ ಮಿತಿಯು ಕೂಡ ಅಷ್ಟೇ ಪ್ರಮಾಣದಲ್ಲಿರೋದ್ರಿಂದ ಆ ವ್ಯಕ್ತಿಯು ವಿಭಿನ್ನವಾದಂಥ ಬೆಲೆಗಳಲ್ಲಿ ವಿಭಿನ್ನವಾದಂಥ ವಸ್ತುಗಳಿಗೆ ಬೇಡಿಕೆಯನ್ನು ಮಾಡಿಕೊಂಡು ಅತ್ಯಂತ ಕಡಿಮೆ ಬೆಲೆಯಲ್ಲೂ ಕೂಡ ಏನು ಮಾಡ್ತಾನಂದರೆ ಆ ವಸ್ತುಗಳನ್ನು ಕೊಂಡುಕೊಳ್ತಾ ಇರ್ತಾನೆ. ದ್ಯಾಟ್ಸ್ ವೈ ಟೈಮ್ ಆ್ಯಂಡ್ ಎಟ್ ಅ ಡಿಫ್ರೆಂಟ್ ಪ್ರೈಸ್ ಡಿಮಾಂಡ್ ವಿಲ್ ಬಿ ಡಿಫ್ರೆಂಟ್. ವಿಭಿನ್ನವಾದಂಥ ಸಮಯದಲ್ಲಿ ವಿಭಿನ್ನವಾದಂಥ ಬೆಲೆಗಳ ನಡುವೆ ವಿಭಿನ್ನವಾದಂಥ ಬೇಡಿಕೆಯು ನಿರ್ಧಾರವಾಗ್ತಿರ್ತದೆ. ಇಫ್ ದ ಡಿಫ್ರೆಂಟ್ ಟೈಮ್, ಡಿಫ್ರೆಂಟ್ ಪ್ರೈಸಸ್ ಆ್ಯಂಡ್ ಡಿಫ್ರೆಂಟ್ ಕ್ವಾಂಟಿಟಿ ಆಫ್ ದ ಗೂಡ್ಸ್ ಕ್ಯಾನ್ ಡಿಮಾಂಡ್ ಇನ್ ದಿ ಎಕನಾಮಿ. ಆರ್ಥಿಕತೆಯಲ್ಲಿ ವಿಭಿನ್ನವಾದಂಥ ಸಮಯದಲ್ಲಿ ವಿಭಿನ್ನವಾದಂಥ ಒಂದು ಬೆಲೆಗಳಲ್ಲಿ ವಿಭಿನ್ನವಾದಂಥ ರೀತಿಯಂಥ ಬೇಡಿಕೆಗಳು ಕೂಡ ಇಲ್ಲಿ ಬದಲಾಗ್ತಾ ಇದ್ದಾವೆ. ಇಫ್ ದ ಪ್ರೈಸ್ ಇಸ್ ಅ ಡಿಫ್ರೆಂಟ್, ಇಫ್ ಅ ಕನ್ಸ್ಯೂಮರ್ ಕ್ವಾಂಟಿಟಿ ಆಫ್ ಡಿಮಾಂಡ್ ಫಾರ್ ದ ಗುಡ್ ಆಲ್ಸೋ ವೆರಿ ಡಿಫ್ರೆಂಟ್. ಇಟ್ಸ್ ನಥಿಂಗ್ ಬಟ್ ಇನ್ ದ ಟೈಮ್ ಆಫ್ ದಿ ಮಿನಿಮಮ್ ಪ್ರೈಸ್ ಆಫ್ ದ ಗುಡ್, ಕನ್ಸ್ಯೂಮರ್ ಕ್ಯಾನ್ ಬೈ ದಿ ಮೋರ್ ಗೂಡ್ಸ್. ಆ್ಯಂಡ್ ಆಲ್ಸೋ ದಿ ಇಫ್ ಕನ್ಸ್ಯೂಮರ್ ಡಿಮಾಂಡ್ ಫಾರ್ ದ ಗುಡ್ ಇನ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ದಿ ಟೈಮ್. ಇಲ್ಲಿ ಅನುಭೋಗಿದಾರನು ಒಂದು ನಿರ್ದಿಷ್ಟ ಸಮಯದಲ್ಲಿ ವಿಭಿನ್ನ ರೀತಿಯಾದಂಥ ಶೈಲಿಯ ಒಂದು ವಸ್ತುಗಳನ್ನು ವಿಭಿನ್ನ ರೀತಿಯ ಬೆಲೆಗಳಲ್ಲಿ ಬಯಸ್ತಾ ಇರ್ತಾನೆ. ಆ್ಯಂಡ್ ದ ಡಿಮಾಂಡ್ ಫಾರ್ ದೇರ್ಫೋರ್ ದ ಡಿಮಾಂಡ್ ಫಾರ್ ಎನಿ ಕಮೋಡಿಟಿ ಆರ್ ದಿ ಸರ್ವಿಸ್ is the quantity that will be purchased at a given price per unit of a time. ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟವಾದಂಥ ಬೆಲೆಯಲ್ಲಿ ಏನು ಮಾಡ್ತಾನೆ ಅಂದರೆ ನಿರ್ದಿಷ್ಟ ಪ್ರಮಾಣದ ವಸ್ತುಗಳನ್ನು ನಿರ್ದಿಷ್ಟ ಗುಣಮಟ್ಟದಲ್ಲಿ ಏನು ಮಾಡ್ತಾನೆ, ಪಡಿತಾ ಇರ್ತಾನೆ. ಅಂದರೆ ಇಲ್ಲಿ ಏನಾಗ್ತಾ ಇರ್ತದೆ ಅಂದರೆ ಒಬ್ಬ ವ್ಯಕ್ತಿನೂ ಕೂಡ ಏನು ಮಾಡ್ತಾನಂದರೆ ಆ ಒಂದು ನಿರ್ದಿಷ್ಟ ಸಮಯದಲ್ಲಿ ಏನು ಮಾಡ್ತಾನಂದರೆ ಆ ವಸ್ತುಗಳನ್ನು ಏನು ಮಾಡೋದು ಕೊಂಡ್ಕೊಂಡಿರ್ತಾನೆ. ದ ಡಿಮಾಂಡ್ ಫಾರ್ ದಿ ಎನಿ ಕಮೋಡಿಟಿ ಈ ಕ್ಯಾನ್ ಡಿಪೆಂಡ್ ಅಪಾನ್ ಈಸ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್. ಈ ಕ್ಯಾನ್ ಡಿಮಾಂಡ್ ಫಾರ್ ಎನಿ ಟೈಪ್ ಆಫ್ ದ ಕಮೋಡಿಟಿ ಆರ್ ಸರ್ವಿಸ್ ಈಸ್ ಅ ಕ್ವಾಂಟಿಟಿ ದ್ಯಾಟ್ ವಿಲ್ ಪರ್ಚೇಸ್ಡ್ at any given price. He can purchase in the any given price. He can also bargaining price with the seller, and also he can buying the goods at a given price per unit of a time. ಆ ಒಂದು ನಿರ್ದಿಷ್ಟವಾದಂಥ ಕಾಲಘಟ್ಟದಲ್ಲಿ ಯಾವುದೇ ವಸ್ತುಗಳನ್ನು ಅಥವಾ ಸೇವೆಗಳನ್ನು ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಪಡೆದುಕೊಳ್ಳುವುದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬೇಡಿಕೆ ಅಂತ ಕೂಡ ಕರಿತಾ ಇದ್ದೇವೆ. And already I will say it, demand included the three elements. First one, desire acquire the commodity. Second one, willing to pay the good. Third one, ability to pay for it. These three elements can decide the demand for the commodity. ಈ ಮೂರು ಅಂಶಗಳಂತಂದರೆ ಕೊಳ್ಳುವ ಬಯಕೆ ಇರಬೇಕು, ಕೊಳ್ಳುವ ಶಕ್ತಿ ಇರಬೇಕು, ಕೊಟ್ಟುಕೊಳ್ಳುವಂಥ ಮನಸ್ಸು ಇರಬೇಕು. ಈ ಮೂರು ಅಂಶಗಳು ಏನು ಮಾಡ್ತಾವೆ ಅಂದರೆ ಬೇಡಿಕೆಯನ್ನು ನಿರ್ಧರಿಸ್ತಾ ಇರ್ತವೆ. ದ್ಯಾಟ್ಸ್ ವೈ ಇಫ್ ಎಬಿಲಿಟಿ ಟು ಪೇ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಪೇ ಫಾರ್ ದ್ಯಾಟ್ ಗುಡ್ ಕ್ಯಾನ್ ಡಿಸೈಡ್ ದಿ ಡಿಮಾಂಡ್ ಫಾರ್ ದಿ ಕಮೋಡಿಟಿ. ಆದ್ದರಿಂದ ಏನಾಗ್ತದೆ, ಕೊಳ್ಳುವ ಶಕ್ತಿ ಮತ್ತು ಬೆಲೆ ಕೊಟ್ಟುಕೊಳ್ಳುವಂಥ ಮನಸ್ಸಿದ್ರೆ ಮಾತ್ರ ಏನಾಗ್ತದೆ, ಬಯಕೆಯು ಬೇಡಿಕೆ ಆಗಿಬಿಡ್ತದೆ. ಇಫ್ ಅ ಪರ್ಸನ್ ಕ್ಯಾನ್ ಎಬಿಲಿಟಿ ಟು ಆ್ಯಂಡ್ ವಿಲ್ಲಿಂಗ್ ಟು ಪೇ ಫಾರ್ ದ್ಯಾಟ್ ಕಮೋಡಿಟಿ, ದ್ಯಾಟ್ ಟೈಮ್ ಡಿಸೈರ್ ಕ್ಯಾನ್ ಕನ್ವರ್ಟೆಡ್ ಇಂಟು ಎ ಡಿಮಾಂಡ್ ಫಾರ್ ದಿ ಎಕನಾಮಿ. ಇಲ್ಲಿ ಬಯಕೆ ಏನಾಗ್ತದೆ ಅಂದರೆ ಅವನು ಕೊಂಡುಕೊಳ್ಳುವ ಸಾಮರ್ಥ್ಯ ಮತ್ತು ಕೊಟ್ಟುಕೊಳ್ಳುವಂಥ ಶಕ್ತಿ ಇದ್ದಾಗ ಏನಾಗ್ತದೆ ಅಂದರೆ ಮಾರುಕಟ್ಟೆಯಲ್ಲಿ ಅವನ ಒಂದು ಬಯಕೆ ಏನಾಗ್ತದೆ, ಬೇಡಿಕೆ ಆಗ್ತದೆ. ಡಿಸೈರ್ ಕ್ಯಾನ್ ಕನ್ವರ್ಟ್ ಇನ್ ಟು ದಿ ಡಿಮಾಂಡ್. ಇಲ್ಲಿ ಅವನ ಬಯಕೆಯು ಕೂಡ ಏನಾಗ್ತದೆ, ಬೇಡಿಕೆಯಾಗಿ ಕನ್ವರ್ಟ್ ಆಗ್ತದೆ. ಆ್ಯಂಡ್ ಡಿಮಾಂಡ್, ಆಲ್ರೆಡಿ ಐ ವಿಲ್ ಸೇ, ಡಿಮಾಂಡ್ ಈಸ್ ಆಲ್ವೇಸ್ ಡಿಪೆಂಡ್ ಅಪಾನ್ ದಿ ಪ್ರೈಸ್. ಇಲ್ಲಿ
ಯಾವಾಗಲೂ ಬೇಡಿಕೆಯು ಬೆಲೆಗಳ ಮೇಲೆ ಏನಿರ್ತದಂದರೆ ಅವಲಂಬಿತವಾಗಿರ್ತದೆ ಅಂತ ಕೂಡ ನಾನು ಹೇಳಿದ್ದೆ. ಅಂದರೆ ಇಲ್ಲಿ ವಸ್ತುಗಳ ಬೆಲೆಗಳು ಯಾವ ರೀತಿಯಾಗಿ ಕಡಿಮೆ ಇರ್ತದೆ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ತಾರೆ ಅಂದರೆ ಜನರು ಆ ಒಂದು ವಸ್ತುವಿಗೆ ಬೇಡಿಕೆಯನ್ನು ಮಾಡ್ತಾರೆ. if the people's more demand for that commodity, nothing but if the price of the commodity can ವೆರಿ ಲೋ, ಅಂದರೆ ಆ ವಸ್ತುವಿನ ಬೆಲೆ ಏನಾಗುತ್ತೆ ಅತ್ಯಂತ ಕಡಿಮೆ ಇರೋದರಿಂದ ಆ ವಸ್ತುವಿಗೆ ಏನು ಮಾಡ್ತಾರೆ ಹೆಚ್ಚಿನವಾದಂಥ ಒಂದು ಪ್ರಿಫರೆನ್ಸನ್ನು ಕೊಡ್ತಾ ಇರ್ತಾರೆ. ನೆಕ್ಸ್ಟ್, ಲಾ ಆಫ್ ದಿ ಡಿಮಾಂಡ್. ಯು ನೋ ದಿ ಡೆಫಿನೇಷನ್ ಆಫ್ ದಿ ಡಿಮಾಂಡ್ ಆ್ಯಂಡ್ ವಾಟ್ ಆರ್ ದಿ ಎಲಿಮೆಂಟ್ಸ್ ಕ್ಯಾನ್ ಇನ್ಕ್ಲೂಡೆಡ್ ದಿ ಡಿಮಾಂಡ್. ಯಾವ್ಯಾವ ಬೇಡಿಕೆ ಯಾವ್ಯಾವ ಅಂಶಗಳನ್ನು ಒಳಗೊಂಡಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅಧ್ಯಯನ ಮಾಡಿದ್ದೇವೆ. ಬೇಡಿಕೆ ಅಂದರೆ ಏನನ್ನೋದನ್ನು ನಾವು ತಿಳ್ಕೊಂಡೀವಿ. ಈಗೇನು ಮಾಡಬೇಕಂದ್ರೆ ನಾವು ಬೇಡಿಕೆಯ ನಿಯಮವನ್ನು ನಾವು ಅರಿಬೇಕು. ನೌ ವಿ ಡಿಸ್ಕಸ್ ದಿ ಲಾ ಆಫ್ ದಿ ಡಿಮಾಂಡ್. ಇಫ್ ದ ಲಾ ಆಫ್ ದ ಡಿಮಾಂಡ್, there is a functional relationship between the price of a product and a service and the quantity of the demanded. If the law of the demand, it can be functional relationship between the price for the commodity and the quantity of the commodity or services. ಇಲ್ಲಿ ಬೇಡಿಕೆಯ ನಿಯಮವು ಬೆಲೆಗಳ ವಸ್ತುಗಳ ಬೆಲೆಗಳು ಮತ್ತು ಅದರ ಒಂದು ಪ್ರಮಾಣದ ಮೇಲೆ ಏನಾಗ್ತದೆ ಅಂದರೆ ನಿರ್ಧರಿತವಾಗ್ತದೆ. ಇಫ್ ದ ಪ್ರೈಸ್ ಫಾರ್ ದಿ ಪ್ರಾಡಕ್ಟ್ ಕ್ಯಾನ್ ಡಿಸೈಡೆಡ್ ದಿ ಕ್ವಾಂಟಿಟಿ ಡಿಮಾಂಡೆಡ್ ಫಾರ್ ದಿ ಪ್ರಾಡಕ್ಟ್, ಆ ಒಂದು ವಸ್ತುವಿನ ಬೇಡಿಕೆಯನ್ನು ವಸ್ತುವಿನ ಬೆಲೆಯು ಕೂಡ ಏನಾಗ್ತದೆ ನಿರ್ಧರಿಸ್ತಾ ಇರ್ತದೆ. ದ ಕ್ವಾಂಟಿಟಿ ಡಿಮಾಂಡೆಡ್ ವೇರೀಸ್ inversely with the price. The quantity demand as a price are the inversely relationship between in the economy. ಆರ್ಥಿಕತೆಯಲ್ಲಿ ಏನಾಗ್ತವೆ ಅಂದರೆ ಇಲ್ಲಿ ಬೇಡಿಕೆ ಮತ್ತು ಬೆಲೆಗಳು ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಬಿಡುತ್ತೆ. ಬಿಕಾಸ್ ಇಫ್ ಐ ವಿಲ್ ಆಲ್ರೆಡಿ ಡಿಸ್ಕಸ್ ಇಫ್ ದ ಡಿಮಾಂಡ್ ಕ್ಯಾನ್ ಡಿಪೆಂಡ್ ಅಪಾನ್ ದಿ ಪ್ರೈಸ್, ದ್ಯಾಟ್ಸ್ ವೈ ಡಿಮಾಂಡ್ ಆ್ಯಂಡ್ ಪ್ರೈಸ್ ಆರ್ ದಿ ಇನ್ವೆರ್ಸಲ್ ರಿಲೇಷನ್ಶಿಪ್. ಒಂದಕ್ಕೊಂದು ಏನು ಮಾಡ್ತಾವೆ ಅಂದರೆ ಅಲ್ಲಿ ಸಂಬಂಧವನ್ನು ಹೊಂದಿರೋದ್ರಿಂದ ಅವು ಕೂಡ ಏನು ಮಾಡ್ತಾವೆ ಅಂದರೆ ವಸ್ತುಗಳ ಬೆಲೆಗಳ ಮೇಲೆ ಏನಾಗ್ತದೆ ವಸ್ತುವಿನ ಬೇಡಿಕೆ ಕೂಡ ನಿರ್ಧಾರವಾಗ್ತಾ ಇರ್ತದೆ. ಇಫ್ ದ ಲಾರ್ಡ್ ಆಫ್ ಡಿಮಾಂಡ್ ಸೇಸ್ ದ್ಯಾಟ್ ಅಂಡರ್ ceteris paribus condition, if the price of commodity increases, if demand for the commodity decreases and vice versa. ಬೇಡಿಕೆ ನಿಯಮ ಅಂತಂದರೆ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದು ವಸ್ತುವಿನ ಬೆಲೆ ಹೆಚ್ಚಾದಾಗ ವಸ್ತುವಿನ ಬೇಡಿಕೆಯು ಕಡಿಮೆ ಆಗುತ್ತದೆ ಮತ್ತು ವಸ್ತುವಿನ ಬೆಲೆ ಇಳಿದಾಗ ವಸ್ತುವಿನ ಬೇಡಿಕೆಯು ಹೆಚ್ಚಾಗುತ್ತದೆ. ಇದನ್ನು ನಾವು ಬೇಡಿಕೆಯ ನಿಯಮ ಅಂತ ಕರಿತೇವೆ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದಿ ಡೆಫಿನಿಷನ್ ಆಫ್ ದಿ ಲಾ ಆಫ್ ದಿ ಡಿಮಾಂಡ್. ಲಾ ಆಫ್ ಡಿಮಾಂಡ್ ಸ್ಟೇಟ್ಸ್ ದ್ಯಾಟ್ ಅಂಡರ್ ceteris paribus condition, if a price of commodity increases, if the demand for commodity decreases, and if the price of commodity decreases, if a demand for the commodity increases. This is the statement of the law of the demand. If the price, when a price increases, demand for the commodity decreases, because if a consumer decide his quantity for the demand that product depend upon the price of the product. ಇಲ್ಲಿ ಅನುಭೋಗಿದಾರರನ್ನು ವಸ್ತುವಿನ ಬೆಲೆಯ ಆಧಾರದ ಮೇಲೆ ಅವನ ಒಂದು ಕೊಂಡುಕೊಳ್ಳುವಂಥ ಪ್ರಮಾಣವನ್ನು ಏನು ಮಾಡ್ತಾನೆ ನಿರ್ಧಾರ ಮಾಡ್ತಾ ಇರ್ತಾನೆ.
ಅದಕ್ಕಾಗಿ ಏನಾಗ್ತದೆ, ಯಾವ ರೀತಿಯಾಗಿ ವಸ್ತುಗಳ ಬೆಲೆಗಳು ಏರ್ತಾ ಹೋಗ್ತಾ ಇರ್ತವೆ ಆವಾಗ ಅವನು ಏನು ಮಾಡ್ತಾನೆ, ಕಡಿಮೆ ಪ್ರಮಾಣದ ವಸ್ತುಗಳಿಗೆ ಬೇಡಿಕೆಯನ್ನು ನೀಡ್ತಾ ಇರ್ತಾನೆ. ಅದೇ ರೀತಿ ಕೂಡ ಏನಾಗ್ತದೆ, ಯಾವಾಗ ವಸ್ತುಗಳ ಬೆಲೆಗಳು ಕಡಿಮೆ ಆಗಿರ್ತಾವೆ ಅವನು ಕೊಂಡುಕೊಳ್ಳುವಂಥ ಪ್ರಮಾಣವನ್ನು ಕೂಡ ಏನು ಮಾಡ್ತಾನೆ, ಹೆಚ್ಚಿಗೆ ಮಾಡ್ತಾನೆ. ಆವಾಗ ವಸ್ತುಗಳಿಗೆ ಏನಾಗ್ತದೆ, ಬೇಡಿಕೆಯು ಕೂಡ ಹೆಚ್ಚಾಗ್ತಾ ಇರ್ತದೆ. ವೆನ್ ಎ ಕನ್ಸ್ಯೂಮರ್ ಮೋರ್ ಡಿಮಾಂಡೆಡ್ ಫಾರ್ ದಟ್ ಪ್ರಾಡಕ್ಟ್, ಇಫ್ ದ ಪ್ರೈಸ್ ಇಸ್ ಡಿಕ್ರೀಸಸ್, ದ್ಯಾಟ್ ಟೈಮ್ ಕನ್ಸ್ಯೂಮರ್ purchasing the more quantity of product demanded, and when the price increases, that time consumer can only purchasing the few amount of quantity of the goods. ಇಲ್ಲಿ ಯಾವ ರೀತಿಯಾಗಿ ವಸ್ತುಗಳ ಬೆಲೆಗಳು ಏರ್ತಾ ಹೋಗ್ತಾ ಇರ್ತವೆ ಅದೇ ರೀತಿ ಅವನು ಕೊಂಡುಕೊಳ್ಳುವಂಥ ಪ್ರಮಾಣ ಕಡಿಮೆ ಆಗ್ತದೆ. ಯಾವ ರೀತಿಯಾಗಿ ವಸ್ತುಗಳ ಬೆಲೆಗಳು ಇಳಿಕೆ ಆಗ್ತಾ ಬರ್ತವೆ ಅದೇ ರೀತಿ ಅವನ ಒಂದು ಕೊಂಡುಕೊಳ್ಳುವಂಥ ಪ್ರಮಾಣವು ಕೂಡ ಏನಾಗ್ತದೆ, ಆ ಒಂದು ವಸ್ತುವಿನ ಬೇಡಿಕೆಯು ಕೂಡ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಆ್ಯಂಡ್ ಆಲ್ರೆಡಿ ಇನ್ ಅಂದರ್ ವೇ ಲಾ ಆಫ್ ಡಿಮಾಂಡ್ ಮೆನ್ಷನ್ಸ್ people demand a large quantity of goods and services only at lower price. If the peoples can demand for the, or if the people can demand for the high quantity of goods or a large quantity of goods and services only at the lower price. If the price is low, if the peoples are large quantity of ಕಮೋಡಿಟಿ ಡಿಮಾಂಡೆಡ್ ಇನ್ ದ ಎಕನಾಮಿ, ಆರ್ಥಿಕತೆಯಲ್ಲಿ ಜನರು ಇಲ್ಲಿ ದೊಡ್ಡ ಪ್ರಮಾಣದ ಒಂದು ವಸ್ತುಗಳನ್ನು ಕೊಂಡ್ಕೊತಾ ಇದ್ದಾರೆ ಅಂದರೆ ಆ ವಸ್ತುವಿನ ಬೆಲೆಯು ಯಾವಾಗ ಒಂದು ಕಡಿಮೆ ಇರ್ತದೆ ಆವಾಗ ಏನು ಮಾಡ್ತಾರೆ ಅಂದರೆ ಜನರು ಆ ಒಂದು ವಸ್ತುವಿಗೆ ಏನು ಮಾಡ್ತಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡ್ಕೊತಾ ಇರ್ತಾರೆ. ದ್ಯಾಟ್ಸ್ ವೈ ಪೀಪಲ್ಸ್ ಡಿಮಾಂಡ್ ಅ ಲಾರ್ಜ್ ಕ್ವಾಂಟಿಟಿ ಆಫ್ ಅ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಒನ್ಲಿ ಆಟ್ ಅ ಲೋವರ್ ಪ್ರೈಸ್ ದೆನ್ ಆಟ್ ಅ ಹೈಯರ್ ಪ್ರೈಸ್. ಇಟ್ ಮೀನ್ಸ್ if the higher price, that time consumers only lesser quantity of goods demanded in the economy. ಯಾವಾಗ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತಾ ಇರ್ತವೆ ಆವಾಗ ಕಡಿಮೆ ಪ್ರಮಾಣದ ವಸ್ತುಗಳಿಗೆ ಜನರು ಬೇಡಿಕೆಯನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಮತ್ತೊಂದು ರೀತಿಯಲ್ಲಿ ನಾವು ಬೇಡಿಕೆಯನ್ನು ಹೇಳ್ತಾ ಇದ್ದೇವೆಂದರೆ, ಜನರು ಮಾರುಕಟ್ಟೆಯಲ್ಲಿ ವಸ್ತುಗಳಿಗೆ ದೊಡ್ಡ ಪ್ರಮಾಣದ ಬೇಡಿಕೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಯಾವ ಸಂದರ್ಭದಲ್ಲಿ ವಸ್ತುಗಳ ಬೆಲೆಗಳು ಕಡಿಮೆ ಇರ್ತಾವ ಆ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದ ದೊಡ್ಡ ಪ್ರಮಾಣದ ಒಂದು ವಸ್ತುಗಳನ್ನು ಕೊಂಡುಕೊಳ್ತಾರೆ. ಅದೇ ರೀತಿ ಯಾವಾಗ ವಸ್ತುಗಳ ಬೆಲೆಗಳು ಹೆಚ್ಚಾಗ್ತಾ ಇರ್ತವೆ ಆವಾಗ ಕಡಿಮೆ ಪ್ರಮಾಣದ ವಸ್ತುಗಳನ್ನ ಕೊಂಡುಕೊಳ್ಳುತ್ತಾ ಇರ್ತಾರೆ. ಅದಕ್ಕಾಗಿ ಏನಾಗ್ತದೆ, ಇಫ್ ದ ಡಿಮಾಂಡ್ ಫಾರ್ ಕಮ್ಯುನಿಟಿ ಡಿಪೆಂಡ್ ಅಪಾನ್ ದಿ ಪ್ರೈಸ್ ಆಸ್ ವೆಲ್ ಆಸ್ ದಿ ಇನ್ಕಮ್ ಆಫ್ ದಿ ಪರ್ಸನ್ or the taste or the preference. If the demand is also can, already I will say, it is the ability to pay and willingness to pay, but in the some time demand is also depend upon the income of the person and the taste of preference for the person. ಅವನ ಒಂದು ಅಭಿರುಚಿ, ಅವನ ಒಂದು ಆದಾಯದ ಮೇಲೆಯೂ ಕೂಡ ಏನಾಗ್ತದೆ ಅಂದರೆ ವಸ್ತುವಿನ ಒಂದು ಬೇಡಿಕೆಯು ಕೂಡ ಏನಾಗ್ತದೆ, ನಿರ್ಧಾರವಾಗ್ತದೆ ಅನ್ನೋದು ಕೂಡ ಆಗ್ತದೆ. ಅಷ್ಟೇ ಸತ್ಯವಾದದ್ದು. ಇನ್ ಅದರ್ ವರ್ಡ್ಸ್, demand contracts with the rising price and extending with the falling price. If the demand can decided depend upon the increasing the price and the decreasing the price. If the suppose increasing the price, if a consumer only buying the lesser quantity of demanded goods, and if a price is less he can buying the large quantity of goods in the market. ಅವನು ಏನು ಮಾಡ್ತಾನಂದರೆ ಕಡಿಮೆ ಬೆಲೆ ಇದ್ದಾಗ ಏನು ಮಾಡ್ತಾನೆ, ಹೆಚ್ಚಿನವಾದಂಥ ವಸ್ತುಗಳನ್ನು ಕೊಂಡ್ಕೊತಾ ಇರ್ತಾನೆ. ಅದೇ ರೀತಿ ಬೆಲೆ ಹೆಚ್ಚಾದಾಗ ಅವನು ಬೆಲೆ ಹೆಚ್ಚಾದಾಗ ಅವನು ಏನು ಮಾಡ್ತಾನೆ, ಕಡಿಮೆ ಪ್ರಮಾಣದ ವಸ್ತುಗಳಿಗೆ ಏನು ಮಾಡ್ತಾನೆ ಅಂದರೆ ಬೇಡಿಕೆಯನ್ನು ನೀಡ್ತಾ ಇರ್ತಾನೆ. ಇದು ಬೇಡಿಕೆಯ ನಿಯಮವಾಗಿದೆ.